ಇಲ್ಲೇ ಬೋಳ್ಬಲ್ಲೆ ಬಾಜು ಪೂಜಾಪುರನ ಪೂಜಾಪುರದಲ್ಲಿದ್ದೇವೆ ನಾವು. ನನ್ನ ಹೆಸರು ಕೊರಗೋದ ರೀ. ನಮ್ಮ ತಂದೆ ಹೆಸರು ಶಂಕರ ಅದ ಮತ್ತು ನಮ್ಮ ತಾಯಿ ಹೆಸರು ನರಸಮ್ಮ ಅದ ರೀ. ನಾವು ತೋಲ್ ದಿನ ಆಯಿತು. ನಾವು ಒಂದು ಹಿಂಗಿತ್ತು ನನ್ನ ಕಹಾನಿ, ಭಾಳ ದೊಡ್ಡ ಕಹಾನಿ ಅದ ರೀ. ನಾನು ದೀಕ್ಷಾನ ತೊಗೊಂಡಿದ್ದು ಭಾಳ ತಪ್ಪು ಮಾಡಿದ ರೀ. ಅದು ನಾನು ದೀಕ್ಷಾನ ತೊಗೊಂಡು ನಾನು ಕೆಟ್ಟ ವಿಚಾರದಾಗ ಹೋಗಿದ್ದೆ, ವಿಚಾರ ಮಾಡಿದೆ ರೀ. ಬೀಡಿ ಬಿಗಿದಿದೆ, ಸಿಗರೇಟ್ ಬಿಗಿದಿದೆ, ಮತ್ತು ಡ್ರಿಂಕ್ಸ್ ಮಾಡಿದೆ. ಡ್ರಿಂಕ್ಸ್ ಅಂದ್ರೆ ಸೇರಿಕೊಂಡಿದೆ, ಗುಟ್ಕಾ ತಿಂದಿದೆ, ಮತ್ತು ಹರ್ ಒಂದು ಚೀಸ್ ಮಾಡಿ ನಾವಿದ್ದಾಗ ನಾವು ಹರ್ ಒಂದು ಚೀಸ್ ಇದೇ ಅವರ ತಾಲೂಕದಾಗ ಕ್ರಾಸಿಗೆ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ತನಕ ನಮ್ಮ ಕೈ ಮಾಡೋ ಯಾವಾಗ ಬಿದ್ದಿಲ್ರಿ. ಆ ಟೈಪ್ ಗುಂಡಗಿರಿ ಮಾಡಿದೇವೆ ರೀ. ಒಂದು ಟೈಮ್ದಾಗ 2017 ಹಿಡ್ಕೊಂಡು 20 ತನಕ ಗುಂಡಗಿರಿ ಮಾಡಿದೇವೆ ರೀ ಅವರ ತಾಲೂಕದಾಗ. ಯಾವ ತಾಲೂಕದಾಗ ನಮಗೆ ಚಿಕ್ಕ ಕುನ್ನಡ ಯಾವ ಬಿಲ್ರಿ. ಅವ್ರೊಬ್ಬ ದೊಡ್ಡ ರಾಜಕಾರಣಿ, ದೊಡ್ಡ ಮನ್ಸಿಗೆ ಕುನ್ನಡಿತಾನ್ರಿ. ನನ್ನ ಹೆಸರು ಪ್ರಭು ಡ್ಯಾನ್ಸರ್ ಅಂದ್ರೆ ಯಾರು ಭೀ ಕುನ್ನಡಿತಾರೆ ರೀ ಅವರ ತಾಲೂಕದಾಗ. ನಾವು 4 ಮಂದಿ ದೋಸ್ತರು ಇದ್ದೇವ್ರಿ. 4 ಮಂದಿ ಸಾವಂತ್ ಬೋರಳೆ ಅಂಬೋ ಇದ್ದಾರೆ, ಬೋಳದಾಗ ಇದ್ದಾರೆ ಸಾವಂತ್ ಅಂಬೋ, ಮತ್ತು ಅವರದೇ ವಿನೋಸ್ ಲಮಣಿ ಹುಡುಗಿದ್ದಾರೆ. ಅವ ಆಕಾಶ ಅಂಬೋ ಇದ್ದ, ಈಗ ಮುನ್ಸಿಪಾಲ್ಟಿದಾಗ ಕೆಲಸ ಮಾಡ್ತಾನವ ರೀ. ಅವ ಮುನ್ಸಿಪಾಲ್ಟಿದಾಗ ಇದ್ದಾವ ಕೆಲಸ ಮಾಡ್ತಾನ್ರಿ ಈಗ. ಮತ್ತು ಇನ್ನೊಬ್ಬ ಸುನೀಲ್ ಕೋಳಿ ಅಂಬೋ ತಾನ ರೀ, ಅವ ನಮ್ಮ ಫ್ರೆಂಡ್ ರೀ. 4 ಮಂದಿ ಅವರ ತಾಲೂಕದಾಗ ಇಷ್ಟು ಜನ ಗುಂಡಾಗಿರಿ ಮಾಡಿದೇವ್ರಿ. ಈ ಹರ್ ಒಂದು ಚೀಸ್ ಮಾಡಿದವ್ರು ಇದ್ದೀವ್ರಿ ಅವರ ತಾಲೂಕದಾಗ. ಅವ್ರಿಗೆ ಹೊಡಿ ಇವ್ರಿಗೆ ಹೊಡಿ ಎಲ್ಲರಿಗೆ ಹೊಡೆದೇವು. 4 ವರ್ಷ ಗುಂಡಗಿರಿ ಮಾಡಿದೆವು. 4 ವರ್ಷ ಎಲ್ಲ ಮಾಡಿ ಅವರ ತಾಲೂಕದಾಗ ಕುನ್ನಡ ಮನಸ್ಸೇ ಇಲ್ಲ ಸರ್. ಹರ್ ಒಬ್ಬ ಕುನ್ನಡಿತಾನೆ. ಬಾಲಾಜಿ ನೊರಟೆ ಹಿಡ್ಕೊಂಡು ಭೀಮ್ಸಿಂಗ್ ಶಿಂದೆ ತನ ಹಿಡ್ಕೊಂಡು ಪ್ರತಿಯೊಬ್ಬ ಕುನ್ನಡಿತಾರೆ ಸರ್. ನಾನು ಪ್ರತಿಯೊಬ್ಬ ಇವಾಗ ಕೊನಬೋ ಇಲ್ಲ. ರಾಜಕಾರಣದಾಗ 3 ವರ್ಷ ರಾಜಕಾರಣ ತಿರುಗಿದೇವ್ರಿ, ಎಲ್ಲ ಮಾಡಿದೇವ್ರಿ. ನಮ್ಮಲ್ಲಿ ಇದು ಫಸ್ಟ್ ಗಾಡಿ ಇಲ್ರಿ. ನಾನು ತಗೊಂಡಿದ್ದು 4 ಗಾಡಿ ರೀ. 4 ಗಾಡಿ ದಾರಾದಿಕ್ ಮಾಡಕ್ಕಿದೆ ರೀ. ಹಿಂಗೆ ರೀ ದೋಸ್ತರದಾಗ ಕುಂತಿ ಅದು ಗುಂಡಗಿರಿ ಮಾಡಿ ಇದು ಮಾಡಿ ಎಲ್ಲ ಮಾಡಿ ದಾರಾದಿಕ್ ಮಾಡ್ಕೊಂಡಿದೆ ರೀ. ದಾರಾದಿಕ್ ಮಾಡ್ಕೊಂಡ್ರು ಲಾಸ್ಟ್ ಒಂದು ಗಾಡಿ ಸ್ಕೂಟಿ ತಗೊಂಡಿದೆ ರೀ. ಮೊನ್ನೆ ತಗೊಂಡಿದ ಸರಿ ಹೇಳಿದ ರೀ. ಸ್ಕೂಟಿ ತಗೊಂಡು ಅದ್ರ ಬದಲು ಏನೇನೋ ಆಯ್ತದು ಫೈನಾನ್ಸರ್ ಬಂದು ಹೋದ್ರಿ. ಅದು ಬಾಕಿ ಎಲ್ಲ ಮಾರ್ಕೊಂಡಿದೆ ರೀ ಗಾಡಿ. ಈ ಗಾಡಿ ತಗೊಳಕ್ಕೆ ಏನು ಮಾಡಿದೆ ರೀ, ತಗೊಂಬರೋದು ಹೈದರಾಬಾದ್ ಹೋಗಿದ್ದೇವ್ರಿ. ಹೈದರಾಬಾದ್ ಹೊಂಟಿದೇವ್ರಿ. ಆಗ ಡ್ರಿಂಕ್ಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದಾರೆ. ಅದಕ್ಕಿಂತ ಪೈಲೆ ಎಲ್ಲ ಸಿಗರೇಟ್ ಬಿಕ್ಕೋತೆಲ್ಲ ಹೋಗಿದ್ದೇವ್ರಿ. ದೀಕ್ಷಾನ ತಗೊಂಡಿನ ಬಾದ್ ಭೀ ಮಾಡಿದ್ದೇವೆ ರೀ. ಅದನ್ನ ಹೈದರಾಬಾದ್ ಹೋಗಿದ್ದೀರಿ. ಹೈದರಾಬಾದ್ ಹೋಗಿ ರಾಮಕೋಟ್ಗೆ ಹೋಗಿ ಮೂವರು ಇದ್ದೇವ್ರಿ. ನಮ್ದು ಹಿಂಗೆ ನಮ್ಮ ಮಾತಾಡೋರು ಇದ್ದೀರಿ. ಮೂವರು ಹೋಗಿದ್ದೇವೆ. ನಾವು ಮೂವರು ಹೋಗಿದ್ದೇವೆ. ರಾಮಕೋಟ್ಗೆ ಹೋಗಿ ಹೈದರಾಬಾದ್ ಹೋಗಿ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ವಾಪಸ್ ಹೊಂಟಿದೇವ್ರಿ. ಬರತ್ರಿ ಚಲೋ ಬಂದೇವ್ರಿ. ಮಸ್ಕಿನಾಗ ಚಾರ ಬಿಟ್ಟಿದ್ದೇವ್ರಿ. 8-9 ದಿನ ಬೀದರ್ಕ್ ಇದ್ದೇವ್ರಿ. ನಾವು 8 ತನ ಬೀದರ್ಕ್ ಬರತ್ತನ ನಾವು ಏನು ಧಕ್ಕೆ ಆಗಿಲ್ರಿ. ಅಲ್ಲಿಂದ ಸಿಗರೇಟ್ ಹುಡ್ಕೋತ ಹೊಂಟಿದೇವ್ರಿ. ನಾ 8 ಆಗಿದ್ರಿ, ಹಂಗೆ ಆಗಿಲ್ರಿ. ಬರ್ತೀವಿ ಬೀದರ್ ಬಲ್ಲಿ ಏನಾಗ್ಯದ್ರಿ, ಬೀದರ್ ಧರಿ ಕೆಳಗೆ ಚಿಕ್ಕಪೇಟೆ ಅದ ನೋಡ್ರಿ. ಆ ಚಿಕ್ಕಪೇಟೆ ಮುಂದಕ್ಕೆ ಬರ್ತೀವಿ. ಈಚೆ ಮಗಳು ಒಂದು ಪೆಟ್ರೋಲ್ ಪಂಪ್ ಅದ ನೋಡ್ರಿ. ಆ ಪೆಟ್ರೋಲ್ ಪಂಪ್ ಈಚೆ ಮಗಳು ಆಕ್ಸಿಡೆಂಟ್ ಆಗಿದ್ರಿ. ನಾ ಗಾಡಿ ನಡೆಸ್ಲತ್ತೀರಿ. ನನ್ನ ಹಿಂದೆ ಇಬ್ಬರು ಇದ್ರು. ಅವರು ನಮ್ಮ ಅಂತಂಬ್ರು ಇರ್ಬೇಕ್ರಿ. ಅವ್ರಿಗೆ ಒಂದು ಧಕ್ಕೆ ಐತಿಲ್ರಿ ಅವ್ರಿಗೆ. ಬಟ್ ನನಗೇನಾಗಿದ್ರಿ, ನಾನು ಆಕ್ಸಿಡೆಂಟ್ ಆಗಿದ್ರಿ. ಅವಂದು ಅದು ನಮ್ಮ ತಪ್ಪಿದ್ರಿ, ಅವನೇ ತಪ್ಪಿತ್ರಿ. ಅವ ಆಚೆ ರೂಟ್ನಾಗಿದ್ದ. ಅವ ಈಚೆಗೆ ನೋಡಿದ್ರೆ ಮಕ್ಕಳಿಗೆ ಕರ್ಕೊಂಡು ಹೊಂಟಾನೆ ಈಚೆ ರೋಡಿ. ನಾವು ನಡೆದಿದ್ದೇವ್ರಿ. ನಾವು ಮಾತಾಡ್ಕೊತ ನಡೆದಿದ್ದೆ. ನಮಗೆ ಅದು ಸಡನ್ಲಿ ಕಣ್ಮುಂದೆ ಕಾಣಿದ್ರಿ. ಅವ್ ಬಂದಾಗ ಡೈರೆಕ್ಟ್ ಅವನಿಗೆ ಗುದ್ದಿದೆ ರೀ. ನಾ ಗೂತಿಕೊಂಡ ಏನದ ನಾವು ಬೇವ್ಸ್ ಬಿದ್ದಾಗಿದೆ ರೀ. ಬೇವ್ಸ್ ಬೀಳೋದನ್ನು ನನಗೆ ಅರಿವಿದಿಲ್ರಿ. ನಾ ಸತ್ತಿದ ಅಂತ. ನಾ ಪೂರ ಸತ್ತೋಗಿದ್ದೇವೆ. ನಾ ಭೂಲೋಕದಾಗ ಇದ್ದಿಲ್ಲ. ನಾ ಪೂರ ನರ್ಕತನ ಹೋಗಿ ವಾಪಸ್ ಬಂದಿದ್ದಾರಿ. ನಾ ನರ್ಕತನ ಹೋಗಿ ವಾಪಸ್ ಬಂದಿದ್ದ. ನರಕ ಹೆಂಗ ಕಾಣೆ ಅದ. ನನ್ನ ದೇವ್ರು ನನಗೆ ಬಚ್ಚಿಸ್ಕೊಂಡಿದ್ದ ಒಂದು ಕಾರಣ ಅದ. ಅದ್ರ ಬಗ್ಗೆ ಏನಾಗಿದೆ, ಒಂದು 10 ನಿಮಿಷನ ಕಣ್ಣು ಮುಚ್ಚೆ ಇದ್ದೇವ್ರಿ. ಅದ್ರ ಬಾದ್ ನಾ ಕಣ್ ತೆಗೆದು ನೋಡ್ತಿಕ್ಕಿ ನನಗೆ ಈ ಮುಗಿ ಹತ್ತಿ ಐತ್ರಿ. ಈ ಮುಗಿನಿಗೆ ರಕ್ತ ಹೊಂಟಿತ್ರಿ. ಮುಗಿನಿಗೆ ಇವು ಹಲ್ಲ ನೋಡ್ರಿ. ಇವು ಒಂದ್ ಸೈಡ್ ಹಲ್ಲು ಪೂರ ಇಷ್ಟು ಮಾರಿ ಹೋಗಿತ್ರಿ. ಇಷ್ಟು ಮಾರಿ ಹೋಗಿತ್ತು. ಇವು ಇಷ್ಟು ಹಲ್ಲೆಲ್ಲ ವಂಕಟಿಂಕ ಹೋಗಿದ್ರಿ. ಮ್ಯಾಲಿಂದು ಕೆಳಗಿಂದು ರೀ ಪೂರ ವಂಕಟಿಂಕ ಹೋಗಿದ್ರಿ. ಅದ್ರ ದವಾಖಾನೆ ಹೋಗಿದ್ದೀವಿ. ಅಲ್ಲಿಂದಲೇ ದವಾಖಾನೆ ಹೋಗಿ ದವಾಖಾನೆ ತೋರಿಸ್ದೇವು. ಮತ್ತೆಲ್ಲ ಒಂದು 3-4 ಸಾವಿರ ರೂಪಾಯಿ ಆಗಿದಾಗ ಬಿಲ್ ಮಾಡಿದ್ರು. ಇಲ್ಲಿ ತೊಟ್ಟಿಲ್ ಹತ್ತಿತ್ರಿ. ಇದು ಹುಬ್ಬು ಪೂರ ಹುಬ್ಬು ಹೋಗಿತ್ರಿ. ಇಟ್ಟು ಅರ್ಧ ಮಾರಿ ಪೂರ ಹುಬ್ಬು ಹೋಗಿತ್ರಿ. ಹಂಗೆ ಮನೆಗೆ ಬಂದಿದ್ರಿ. ಮನೆಗೆ ಬಂದು ದವಾಖಾನೆ ಬಗ್ಗೆ ತೋರ್ಸ್ಕೊಂಡು ಮನೆಗೆ ಬಂದಿದ್ದೇವ್ರಿ. ಮನೆ ಬರ್ತಿಗೆ ಬರೋಣ ಮದ್ದಿನ ಏನಾಗ್ಯದ, ಆಗಿದಾಗೆ ಮೈಯದನ್ನ ತಗೊಂಡು ಮತ್ತು ಬೈಬಲ್ ಓದದಾಗ ಕುಂತಿದ್ದೇರಿ. ಬೈಬಲ್ ಓದದಾಗ ಕುಂತಿನಾಗ ದೇವರು ವಿಮೋಚನಾ ಕಾಂಡದಾಗ ಒಂದು ಅಧ್ಯಾಯ ತೋರಿಸಿ ನನಗೆ ಸಡನ್ಲಿ ತಿಕ್ಕಿ ಅದೇ ಬಂದಿದ್ರಿ. ದೇವರೇನು ಹೇಳೋಣ, ನಿನಗೂ ಒಂದು ಸಾವಿಲಿಂದು ಬಚಿಸ್ಕೊಳ್ಳಕ್ ಕಾರಣ ಏನಂತಂದ್ರು, ನಿನ್ ಕೈಲಿಂದು ಒಂದು ಬಹಳ ದೊಡ್ಡ ಅದ್ಭುತ ಕಾರ್ಯ ಆಗೋದ.
ಅದಕ್ಕೆ ನಿನಗೆ ಜೀವಂತವಾಗಿ ಇಕ್ಕಿದನ, ಇದನ್ನ ನೀನ್ ಜೀವ ಹೋಯ್ತಿತ್ತು ಅಂತ ದೇವ್ರು ಹೇಳಿದ್ರಿ ನನಗೆ. ಆ ವಾಕ್ಯದ ತೋರಿಸ್ತಿಗೆ ನಾ ತಿಳ್ಕೊಂಡ ಈ ದೇವ್ರು ನನಗೆ ಜೀವ ಕೊಟ್ಟನ ಇನ್ನೊಂದ್ಸಲ, ನಾ ಇನ್ನೊಂದ್ಸಲ ಇಂಥ ತಪ್ಪು ಯಾರಿಗೂ ಮಾಡಲ್ಲ ಅಂತು. ನನ್ನ ಗುಂಡಗಿರಿ ನಾನು ಮಾಡಿದ ಮತ್ತು ಪ್ರತಿ ಒಂದ್ ಚೀಜ್ ಬಿಚಾರ ಅವತ್ತಿನ ಬೆಳಕಿನ ಹಬ್ಬದ ದಿನ ಐತ್ರಿ. ಬೆಳಕಿನ ಹಬ್ಬ ಅಂದ್ರೆ ದೇವ್ರಿಗೆ ಶಿಲ್ಗೆ ಹಾಕಿ 3ನೇ ದಿನವಾದ ಎದ್ದು ಬರ್ತಾರ್ರಿ ಸಂಡೆ ದಿನ. ಅವತ್ತಿನ ದಿವಸ ನಾನು ಸಾಕ್ಷಿ ಹೇಳಿದ್ದೀನಿ ನನ್ನ ಬಗ್ಗೆ, ನನ್ನ ಜೀವನದಾಗ ಏನ್ ಘಟನೆ ನಡೆದದು ಅದು ಪ್ರತಿ ಒಂದ್ ಘಟನೆ ನಾ ಅವತ್ತಿನ ಸಾಕ್ಷಿ ಹೇಳಿದ್ದೀನಿ. ನಾ ಇವತ್ತಿನ ಹಿಡಿದು ಯಾನ್ ಡ್ರಿಂಕ್ಸ್ ಮಾಡಲ್ಲ, ಸಿಗರೇಟ್ ಬಿಡಲ್ಲ, ಗುಟ್ಕಾ ತಿಂಬಲ್ಲ, ಪ್ರತಿ ಒಂದ್ ಚೀಸ್ ಎಲ್ಲ ಬಿಟ್ಕೊಟ್ಟಿ ಇವತ್ತಿಗೆ 4 ತಿಂಗಳೈತ್ರಿ. ನಾ ಯಾವ್ದು ಡ್ರಿಂಕ್ಸ್ ಮಾಡಿಲ್ಲ, ನಾ ಯಾವ್ದು ಹ್ಯಾಬಿಟ್ ಮಾಡಿಲ್ಲ. 4 ತಿಂಗಳೈತ್ರಿ. ನಾ ಏನೇನ್ ಮಾಡಿಲ್ರಿ. ನಾನು ಗುಂಡಗಿರಿ ಬಿಟ್ಕೊಟ್ಟಿದ್ರಿ. ನಾನು ನಿಮ್ಗೆ ಸುಳ್ಳು ಅನ್ನಿಸ್ತೀವಿ. ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ನೋಡ್ರಿ, ಪ್ರಭಾಸ್ ಬೋರಾಳೆ ಅಂತ ನನ್ನ ಇನ್ಸ್ಟಾಗ್ರಾಮ್ ಅದ. ಅದ್ರ ನನ್ನ ಪ್ರತಿಯೊಬ್ಬರು ಸರಿ ಮಲ್ಲಿಕಾರ್ಜುನ್ ಖರ್ಗೆ, ಈಶ್ವರ್ ಖಂಡ್ರೆ ಪ್ರತಿಯೊಬ್ರು ಸರಿ ನಾ ಫೋಟೋಸ್ ಬಂದಿದ್ದು ನಂದು ಪ್ರೂಫ್ ಅದರಿ. ಪ್ರತಿಯೊಬ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ಅದರಿ. ಹರೊಬ್ರದ್ರಿ ಈಶ್ವರ್ ಖಂಡ್ರೆ ಹಿಡ್ಕೊಂಡು ಪ್ರತಿಯೊಬ್ರು ಕಾಂಟ್ಯಾಕ್ಟ್ ನಂಬರ್ ಅದರಿ. ಸಿದ್ದರಾಮಯ್ಯ ಸುರೇಖ ನಂಬರ್ ಕಾಂಟ್ಯಾಕ್ಟ್ ಅದರಿ. ನಾ ಎಲ್ಲಾ ಮಾಡಿ ದೇವ್ರು ಸನ್ನಿಧಿ ಬಂದಿರಿ, ಎಲ್ಲಾ ಬಿಟ್ಟು ಕೊಟ್ಟಿದ್ದೇನೆ. ನನ್ನ ಜೀವ ದೇವ್ರ ನಂಗೆ ಇನ್ನೊಂದ್ಸಲ ನಂಗೆ ಇದು ಜೀವ ಪಟ್ಟನ, ಈ ಜೀವ ಮಣ್ಣಲ್ಲಿ ಸೇರುವವರೆಗೆ ದೇವ್ರ ಮಗನಾಗಿ ಜೀವಿಸ್ತೀನಿ. ಅಲ್ಲೇ ಆ ಜೀವನದಲ್ಲಿ ನನ್ ಖುಷಿ ಇತ್ರಿ. ಈ ಖುಷಿಗೂ ಒಂದ್ ಟೈಮ್ದಾಗ ನಾವು ಡೆಲಿವರಿ ಆಗಿ